ಸಂಪತ್ತಿನ ಅಧಿಪತಿಯಾದಂತಹ ಕುಬೇರನು ಒಮ್ಮೆ ತನ್ನ ಸಂಪತ್ತನ್ನು ವೈಭೋಗವನ್ನು ಶಿವಪಾರ್ವತಿಯವರಿಗೆ ತೋರಿಸಿ ಅವರಿಗೆ ಅವಮಾನ ಮಾಡಬೇಕೆಂಬ ಉದ್ದೇಶದಿಂದ ಒಂದು ದಿವಸ ಶಿವ ಮತ್ತು ಪಾರ್ವತಿಯರ ಬಳಿಗೆ ಬಂದು ಭೋಜನಕ್ಕೆ ಆಮಂತ್ರಿಸುತ್ತಾನೆ. ದೈವಿಕ ದಂಪತಿಗಳಾದಂತಹ ಶಿವ ಪಾರ್ವತಿಯವರಿಗೆ ಆತನ ಉದ್ದೇಶ ತಿಳಿಯುತ್ತದೆ. ಅವರ ಬದಲು ತಮ್ಮ ಮಗನಾದಂತಹ ಗಣೇಶನನ್ನು ಭೋಜನಕ್ಕೆ ಕಳಿಸ್ತಾರೆ. ಆದರೆ ಕುಬೇರನು ಗಣೇಶನ ಸಣ್ಣ ಗಾತ್ರವನ್ನು ನೋಡಿ ನಾನು ಕೊಡುವಂತಹ ಭೋಜನವನ್ನು ಅವನಿಗೆ ಸ್ವೀಕರಿಸಲು ಸಾಧ್ಯವಿಲ್ಲ ಅಂತೇಳಿ ಗಣೇಶನನ್ನು ನಿರಾಕರಿಸ್ತಾನೆ. ಸರಿ, ಮುಂದೆ ಅರಮನೆಗೆ ಗಣೇಶ ಹೋಗ್ತಾನೆ. ಕೊಟ್ಟಂತಹ ಭೋಜನಗಳನ್ನೆಲ್ಲ ತಿಂತಾನೆ. ಆದರೂ ಗಣೇಶನ ಹಸಿವು ನೀಗೋದಿಲ್ಲ. ಅರಮನೆಯಲ್ಲಿದ್ದಂತಹ ಎಲ್ಲ ಭೋಜನಗಳನ್ನು ಕೊಡ್ತಾರೆ. ಎಲ್ಲ ಆಹಾರ ಭೋಜನಗಳನ್ನು ಪಾತ್ರೆಗಳನ್ನು ಎಲ್ಲ ತಿಂದರೂ ಸಹ ಗಣೇಶನ ಹಸಿವು ನೀಗೋದಿಲ್ಲ. ಕೊನೆಗೆ ಗಣೇಶ ಬಂದು ಕುಬೇರನಲ್ಲಿ ಹೇಳ್ತಾನೆ, ನನ್ನ ಹಸಿವು ನೀಗದಿದ್ದರೆ ನಿನ್ನನ್ನೇ ತಿಂದು ಬಿಡ್ತೇನೆ ಎಂದು. ಕುಬೇರನಿಗೆ ನಾನಿನ್ನೇನು ಮಾಡಲಿ ಅಂತ ಹೇಳಿ ಶಿವಪಾರ್ವತಿಯವರ ಬಳಿ ಸಹಾಯದ ಮೊರೆ ಕೇಳಿ ಹೋಗ್ತಾನೆ. ಆವಾಗ ಶಿವದೇವನು ಒಂದು ಮುಷ್ಟಿ ಅಕ್ಕಿಯನ್ನು ತೆಗೆದು ಇದನ್ನು ಪ್ರೀತಿಯಿಂದ ಒಳ್ಳೆಯ ಮನಸ್ಸಿನಿಂದ ಗಣೇಶನಿಗೆ ಕೊಡು, ಆತನ ಹೊಟ್ಟೆ ತುಂಬುತ್ತೆ, ಹಸಿವು ನೀಗುತ್ತೆ ಅಂತ. ಸರಿ, ಕುಬೇರ ಅದೇ ಪ್ರಕಾರ ಮಾಡ್ತಾನೆ. ಆವಾಗ ಗಣೇಶ ಹಬ್ಬ ನನ್ನ ಹೊಟ್ಟೆ ತುಂಬಿತು, ಹಸಿವು ನೀಗಿತು ಅಂತ ಹೇಳ್ತಾನೆ. ಕುಬೇರನಿಗೆ ತಾನು ಮಾಡಿದ ತಪ್ಪಿನ ಅರಿವಾಗ್ತದೆ. ಶಿವ ಪಾರ್ವತಿಯರ ಬಳಿಗೆ ಬಂದು ತನ್ನ ತಪ್ಪಿಗೆ ಕ್ಷಮೆ ಕೇಳ್ತಾನೆ. ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ, ತನ್ನಲ್ಲಿ ಎಷ್ಟೇ ಸಂಪತ್ತಿದ್ದರೂ ತನ್ನಿಂದ ಆಗುವಂತಹ ಸಹಾಯಗಳನ್ನು ಇನ್ನೊಬ್ಬರಿಗೆ ಮಾಡಬೇಕೇ ಹೊರತು ಅಹಂಕಾರ ಗರ್ವದಿಂದ ಮೆರೆಯಬಾರದು. ಅಹಂಕಾರದಿಂದ ಕೊಡುವಂತಹ ಮೃಷ್ಟಾನ್ನ ಭೋಜನಕ್ಕಿಂತಲೂ ಪ್ರೀತಿಯಿಂದ ಕೊಡುವಂತಹ ಒಂದು ತುತ್ತು ಅನ್ನ ಅದು ಎಷ್ಟೋ ಮಿಗಿಲು.